ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ಬರುವ 28ರಂದು ಚುನಾವಣೆ ನಡೆಯುತ್ತೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಲೇಟೆಸ್ಟ್ ವಿಷಯ ಅಂದ್ರೆ ಚುನಾವಣೆ ಒಂದು ದಿವಸ ಬಾಕಿ ಇರುವಾಗಲೇ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯ ರೈತರ ಪುನಶ್ಚೇತನ ಪ್ಯಾನೆಲ್ಗೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರ್ಜರಿ ಎಂಟ್ರಿಯಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ. ರೈತರ ಪುನಶ್ಚೇತನ ಪ್ಯಾನೆಲ್ನ ಚುನಾವಣೆ ಪ್ರಚಾರಾರ್ಥವಾಗಿ ನಿನ್ನೆ ದಾಸ್ತಿಕೊಪ್ಪದಲ್ಲಿ ನಡೆದ ಸಭೆಯಲ್ಲಿ ಸನ್ಮಾನ ಸ್ವೀಕಾರ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಕಾರ್ಖಾನೆಯ ಗತ ವೈಭವ ಮರುಕಳಿಸುವುದೇ ನಮ್ಮ ಗುರಿ ಎಂದು ಹೇಳಿ ವಿರೋಧಿಗಳ ಹೇಳಿಕೆಗೆ ಭರ್ಜರಿ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಪುನಶ್ಚೇತನ ಪ್ಯಾನೆಲ್ಗೆ ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ಅವ್ರ ಪರ ಪ್ರಚಾರ ಮಾಡಿರ್ತಕ್ಕಂಥದ್ದು. ಬನ್ನಿ ಅವ್ರು ಏನ್ ಹೇಳ್ತಾರೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ತುಂಬಾ ತಾವು ಬರಬೇಕು ಅಂತ ಹೇಳ್ಬಿಟ್ಟು ತುಂಬಾ ರೈತರ ಒಂದ್ ರೀತಿ ಒತ್ತಾಸೆ ಆಗಿತ್ತು. ತಮ್ಮನವರು ನೇತೃತ್ವದಲ್ಲಿ ಇದಾಗಿದೆ. ಇದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರು, ವಿಠಲರು ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಮೇಡಮ್? ನೋಡಿ, ರೈತರ ಒಂದು ಜೀವನಾಡಿಯಾದಂಥ ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅನ್ನ ಮಾಡಿ ಏನು ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ನಾನಿರ್ಬೋದು, ವಿಠಲ್ ಹಲ್ಗೇಕರ್ ಅವರು ಇರ್ಬೋದು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಪ್ಯಾನೆಲ್ ಮಾಡಿದ್ದೀವಿ. ರೈತರ ಒಂದು ಉತ್ಸಾಹವನ್ನು ನೋಡಿದ್ರೆ, ಹೋದಲ್ಲೆಲ್ಲ ರೈತರ ಒಂದು ಸಪೋರ್ಟನ್ನು ನೋಡಿದ್ರೆ ನಿಜವಾಗ್ಲೂ ಈ ಒಂದು ಶುಗರ್ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಲಿಕ್ಕೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಮೇಡಮ್, ಈಗ ವಿಶೇಷವಾಗಿ ಸರ್ಕಾರದಿಂದ ಪದೇ ಮತ್ತೆ ಈ ಫ್ಯಾಕ್ಟ್ರಿಗೆ ಸಾಕಷ್ಟು ನಿರ್ಲಕ್ಷ್ಯ ಆಗ್ತಾ ಇತ್ತು ಪುನಶ್ಚೇತನಕ್ಕೆ. ತಮ್ಮ ಒಂದು ಆಗಮನದಿಂದ ವಿಶೇಷವಾಗಿ ಒಂದು ರೀತಿ ಆನೆಬಲ ಬಂದಿರತಕ್ಕಂಥದ್ದು ಯಾವ ರೀತಿ ಪೂರಕ ಆಗಲಿದೆ? ನೋಡಿ, ಸರ್ಕಾರದಿಂದ ಕಳೆದ 5 ವರ್ಷದಲ್ಲಿ ಸುಮಾರು 2-3 ಶುಗರ್ ಫ್ಯಾಕ್ಟ್ರಿನ, 2.5 ವರ್ಷದಲ್ಲಿ ಅಂದ್ರೂ 2 ಶುಗರ್ ಫ್ಯಾಕ್ಟ್ರಿ, ಕಾಫಿ ಶುಗರ್ ಫ್ಯಾಕ್ಟ್ರಿಗೆ ಒಂದು ಪುನಶ್ಚೇತನಕ್ಕೆ ಸಹಾಯ ಮಾಡಿರೋದು ನನ್ನ ಕಣ್ಣು ಎದುರುಗಡೆ ಇದೆ. ನಮ್ಮ ಕ್ಯಾಬಿನೆಟ್ನಲ್ಲಿ ಸಹಾಯ ಮಾಡಿದ್ದು ನನ್ನ ಕಣ್ಣು ಎದುರುಗಡೆ ಇದೆ. ಮುಂಬರುವಂಥ ದಿನದಲ್ಲಿ ಈ ಭಾಗದ ಬಹಳಷ್ಟು ರೈತರ ಒಂದು ಆಶಾ ಕಿರಣ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗ್ತೀವಿ. ಸಂಪೂರ್ಣ ಪ್ಯಾನೆಲ್ ಎಲ್ಲ ಸದಸ್ಯನ ಕರ್ಕೊಂಡು, ಖಾನಾಪುರ ಶಾಸಕರನ್ನ, ಕಿತ್ತೂರು ಶಾಸಕರನ್ನ ಕರ್ಕೊಂಡು ನಾನು ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈ ಭಾಗದ ಒಂದು ಶುಗರ್ ಫ್ಯಾಕ್ಟ್ರಿನ ಯಾವ ಮಟ್ಟಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅಥವಾ ಸರ್ಕಾರದ ಯಾವ ರೀತಿ ಅನುದಾನವನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತೀವಿ. ನಾವು ಒಂದು ಸ್ಪಷ್ಟ ಗುರಿಯನ್ನು ಇಟ್ಕೊಂಡು ಇದಕ್ಕೆ ಕೈ ಹಾಕಿದ್ದೀವಿ. ಮುಂಬರುವಂಥ ದಿನದಲ್ಲಿ ಜಾಸ್ತಿ ಮಾತನಾಡೋದಿಲ್ಲ, ಮಾಡಿ ತೋರಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಎಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ಏನು ಹೇಳಿಕ್ಕೆ ಬಯಸ್ತಾರೆ ಈ ಕಡೆ ಭಾಗದ? ಈಗಾಗಲೇ ಕಳೆದ ಒಂದು 10-12 ದಿನದಿಂದ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಬಾಬಾ ಸಾಹೇಬ್ ಪಾಟೀಲ್ರು ಎಲ್ಲ ಕಡೆ ಓಡಾಡಿ ಎಲ್ಲ ಮಾತನಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ಒಬ್ಬ ರೈತನ ಮಗಳಾಗಿ ಫೌಂಡರ್ ಏನು ಶೇರ್ ಹೋಲ್ಡರ್ ಇದ್ರು ನಮ್ಮ ಅಜ್ಜ, ಅವ್ರು ತೀರಿದ ಮೇಲೆ ನನಗೆ ಬಂದಿದೆ. ನಮ್ಮ ಮನೆತನದವರು ಕೂಡ ಫೌಂಡರ್ ಡೈರೆಕ್ಟರ್ ಆಗಿ, ನಮ್ಮ ಮಾವನವರಾದಂಥ ಗುರುಶಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟರ್ ಆಗಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಅವಕಾಶವನ್ನು ಕೊಡಿ, ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮುಂದಿನ ಚುನಾವಣೆಗೆ, ಮುಂದಿನ 5 ವರ್ಷದ ನಂತರ ಚುನಾವಣೆಗೆ ನಿಂತಾಗ ಅಭಿಮಾನದಿಂದ ತಮ್ಮೆಲ್ಲರ ಎದುರುಗಡೆ ಬರ್ತೀನಿ. ಈ ಪ್ಯಾನೆಲ್ ಟು ಪ್ಯಾನೆಲ್ ಒಂದು ಮತದಾನವನ್ನು ಮಾಡೋದ್ರ ಮುಖಾಂತರ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿ. ಈ ಸಂದರ್ಭದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚಂದ್ರರಾಜು ಹಟ್ಟಿಹೊಳಿ ಹಾಗೂ ಧಾರವಾಡದ ಹಿರಿಯ ಮುಖಂಡ ಅಷ್ಟಗಿ, ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಕೊಪ್ಪ ಸೇರಿ ಎಲ್ಲ ಪುನಶ್ಚೇತನ ಪ್ಯಾನೆಲ್ನಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಹಾಗೂ ಎಲ್ಲ ಗ್ರಾಮಗಳ ಮುಖಂಡರು ಸೇರಿ ಎಲ್ಲ ರೈತರು ಉಪಸ್ಥಿತರಿದ್ದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿಗಾಗಿ ರೈತರ ಪುನಶ್ಚೇತನ ಪ್ಯಾನೆಲ್ ಅತ್ಯಮೂಲ್ಯ ಮತ ಕೊಟ್ಟು ಗೆಲ್ಲಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಈ ಭಾಗದ ರೈತರನ್ನ ಒಂದು ದಿನ ಗತಭಾವದಲ್ಲಿ ಮೆರೆಸಿದಂತ ಕಾರ್ಖಾನೆ ಇದೆ, ಹೆಮ್ಮೆಯ ಕಾರ್ಖಾನೆ ಇದೆ. ಇದನ್ನ ಏನಾದ್ರೂ ಮಾಡಿ ಎಲ್ಲರೂ ಸೇರ್ಕೊಂಡು ಉಳಿಸಿ ಅಂತ ಹೇಳಿದಾಗ ನಾನು ಆಯ್ತು ಮಾಡಪ್ಪ, ನನ್ನ ಬೆಂಬಲ ಇದೆ ಅಂತ ನಾನು ಮುಂದುವರಿಸಲಿಕ್ಕೆ ನಾನು ಸಹಕಾರವನ್ನು ಕೊಟ್ಟೆ. ಆದ್ರೆ ಏನಾಗ್ತಾ ಇದೆ, ನಾನು ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಇರೋದ್ರಿಂದ ಮಹಿಳಾ ದಸರಾ ಉದ್ಘಾಟನೆ, ಸೊ ವಿವಿಧ ನನ್ನ ಒಂದು ಜವಾಬ್ದಾರಿ ಇರೋದ್ರಿಂದ ಮನೆಯಲ್ಲಿ ಒಂಚೂರು ತೊಂದರೆ ಇರೋದ್ರಿಂದ ಬೆಂಗಳೂರಿನಲ್ಲೇ ಉಳ್ಕೊಳ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂತು.
ನಾನು ಡೈಲಿ ಕೇಳ್ತಾ ಇದ್ದೆ ಎಲ್ಲರ ಹತ್ರ ಹೆಂಗ್ ನಡೀತಾ ಇದೆ ಅಂತ. ಬಾಬಾ ಸಾಹೇಬ್ ಪಾಟೀಲ್ ಫೋನ್ ಮಾಡ್ತಾ ಇದ್ದೆ, ತಮ್ಮನಿಗೆ ಮಾತಾಡ್ತಾ ಇದ್ದೆ. ಒಂದ್ 2-3 ವಿಡಿಯೋಗಳು ಕೂಡ ನಮ್ಮ PAಗಳು ನನಗೆ ಕಳಿಸ್ಕೊಟ್ರು. ಒಂದು ವೇಳೆ ಒಂದ್ ಮಾತನ್ನ ಹೇಳ್ತೀನಿ, ಹೊರಗಿನವರು ಅಂತ ಒಂದ್ ಮಾತಾಡ್ತಾರೆ, ಇಲ್ಲ ಖಾಸಗೀಕರಣ ಅಂತ ಒಂದ್ ಮಾತಾಡ್ತಾರೆ. ಈ 2 ಮಾತನ್ನ ಬಿಟ್ಟು ಬೇರೆ ಏನ್ ಮಾತಾಡ್ತಾರೆ ಅನ್ನೋದನ್ನ ನೀವು ಹೇಳ್ಬೇಕು. ಒಂದೇ ಒಂದ್ ಮಾತು, ಒಂದು ಹೊರಗಿನವ್ರು ಅಂತಾರೆ, ಇಲ್ಲ ಒಂದು ಖಾಸಗೀಕರಣ ಅಂತಾರೆ. ನಾವು ಹೊರಗಿನವ್ರು ಹೆಂಗಾಗ್ತೀವಿ? ಫೌಂಡರ್ ಡೈರೆಕ್ಟರ್ ನಮ್ಮ ಮಾವರಿದ್ದಾಗ, ಫೌಂಡರ್ ಡೈರೆಕ್ಟರ್ ನಮ್ಮ ವೀರಭದ್ರಪ್ಪ ಹಟ್ಟಿಹೊಳೆಯವರಿದ್ದಾಗ, ನಾನು 75ನೇ ಇಸ್ವಿಯಲ್ಲಿ ಹುಟ್ಟಿದಂತವಳು, ನಮ್ಮ ಅಜ್ಜ 77ನೇ ಇಸ್ವಿಯಾಗಿ ಸತ್ತ ತಕ್ಷಣ ನನ್ನ ಹೆಸರಲ್ಲೇ ಶೇರ್ 77ನೇ ಇಸ್ವಿ ಒಳಗಡೆ ನಮ್ಮ ಮನೆತನ ಒಳಗಡೆ ನಮ್ಮ ತಂದೆ ಶೇರ್, ನಮ್ಮ ತಾಯಿ ಶೇರ್, 4 ಮಂದಿ ಚಿಕ್ಕದೊಡ್ಡಪ್ಪಗಳಿದ್ರೆ ಅವ್ರ ಶೇರ್, ಅವ್ರ ಹೆಣ್ತರ ಶೇರ್, ಅವರೆಲ್ಲ ಮಕ್ಕಳು, ನಮ್ಮ ಸ್ವಾದ ಅತ್ತಿಗಳು, ನಮ್ಮ ಕುಟುಂಬದಾಗ ಹಟ್ಟಿಹೊಳೆ ಈಗ ಹೆಸರು ಇಟ್ಕೊಂಡು ನಮ್ಮ ಹುಚ್ಚನಾರ್ ಅಂತ ಹೇಳ್ತಿದ್ರು. ಹುಚ್ಚನಾರ್ ಕುಟುಂಬದಾಗ 41 ಶೇರ್. ಆಗಿನ ಕಾಲದಾಗ ನಾವ್ ಹೆಂಗ್ ಹೊರಗಿನವ್ರು ಆಗ್ತೀವಿ? ಹೆಂಗ್ ಸಾಧ್ಯ ಐತಿ? ಇದ ತಾಲೂಕಿನಾಗ ಹುಟ್ಟೆ, ಇದೇ ತಾಲೂಕದಾಗ ಬೆಳೆದ, ಇದ ತಾಲೂಕಿನಾಗ ಅನ್ನ ಉಂಡ, ಇದ ತಾಲೂಕಿನಾಗ ರೈತಕ್ಕಿ ಮಾಡಿ, ನಮ್ಮಪ್ಪ ರಾತ್ರಿ ಹಗಲಿ ಕಬ್ಬು ನೀರ್ ಹಾಸಿ ಏಪ್ರಿಲ್ದಾಗ ಕಬ್ಬು ಕಳಿಸಿದಂತ ಇತಿಹಾಸದಲ್ಲಿ ಬಂದಂತ ಮನೆತನದ ಮಗಳು ನಾನು, ಮಗ ಅವನು. ನಾವು ಹೊರಗಿನವ್ರು ಹೆಂಗ ಆಗ್ತೀವಿ? ಇನ್ನು 2ನೇ ಕೇಳಿದ್ರೆ ಖಾಸಗೀಕರಣ ಅಂತ. ಖಾಸಗೀಕರಣ ಮಾಡಕ್ ನಮ್ಗೆ ಹುಚ್ಚ ಹೇಳೋದೈತಿ. ಹೆಂಗ ಖಾಸಗೀಕರಣ ಮಾಡ್ತೀವಿ? ಅದೇ ದಿಢೀರಂತ ಖಾಸಗೀಕರಣ ಆಗ್ಬಿಡ್ತೈತ. ಹೇಳೋರು ಯಾರಿಲ್ಲ. 14,000 ಶೇರ್ ಹೋಲ್ಡರ್ಸ್ ರೈತರಿಗ, ಈ ಭಾಗದ ಈ ತಾಲೂಕಿನ ಮಗಳನ್ನ, ಈ ತಾಲೂಕಿನ ಮಗ ಇದನ್ನ ಬೆಳೆಸ್ಬೇಕು, ಹೆಸರು ಗಳಿಸ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಕೈ ಹಾಕಿದ್ದೇನೆ ಹೊರತಾಗಿ ನನಗೆ ಬಹಳ ಒಂದು ಗುರಿ ಸ್ಪಷ್ಟವಾಗಿದೆ ನನ್ನ ಎದುರುಗಡೆ. ನಾ ಯಾವತ್ತಿದ್ರು ಅಂತ ಇಂಥ ಕೆಲಸಕ್ಕೆ ಕೈ ಹಾಕುವ ಹೆಣ್ಮಗಳಲ್ಲ. ನನ್ನ ಎದುರುಗಡೆ ಒಂದು ಗುರಿ. ಏನು ಗುರಿ ಐತಿ ಅಂತಂದ್ರ, ಒಂದು ಕಾಲದಾಗ ಬಹಳ ಜನ, ನಾನು ಬಹಳ ಸತೆ ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ. ಒಂದು ಕಾಲದಾಗ ಬಹಳ ಜನ ಹೆಮ್ಮೆ ಪಡುವಂತ ಶುಗರ್ ಫ್ಯಾಕ್ಟ್ರಿ, ಹೈವೇ ಮೇಲಿನ ಶುಗರ್ ಫ್ಯಾಕ್ಟ್ರಿ, ಮತ್ ಅದೇ ರೀತಿ ಮಾಡಿ ಹೆಸರು ಗಳಿಸೋತಮ್ಮ ಅಂತ ಹೇಳ್ತಾರ. ನೀ ಮುಂದಾಗಪ್ಪ ಅಂತ ಹೇಳಿ ಅವನು ನಾನು ಮಾರ್ಗದರ್ಶನ. ರಾಜಕಾರಣದ ಭವಿಷ್ಯ ಐತ್ರಿ. ತಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅವ್ರ ಮಾತು ಹೇಳ್ತೀನಿ ನಾನು, ಅವ್ರು ಏನ್ ಮಾಡೋರು, ಹೆಂಗೆ ಇದನ್ನ ಪುನಶ್ಚೇತನ ಮಾಡೋರು? ಏನಾದ್ರೂ ಒಂದು ಬೇಕಲ್ಲ, ಒಂದು ಪ್ರಣಾಳಿಕೆ ಬೇಕಲ್ಲ. ಅದನ್ನ ಹೆಂಗ್ ತಗೊಂಡು ಹೋಗೋರು ಮುಂದೆ? ಸಾಲ 55 ವರ್ಷ ಹಿಂದೆ ಕಟ್ಟಿದಂತ ಶುಗರ್ ಫ್ಯಾಕ್ಟ್ರಿ, ಅದನ್ನ ನಾವು ಮಾಡರ್ನೈಸೇಷನ್ ಮಾಡ್ಬೇಕು, ಮಷಿನರಿಗಳನ್ನು ಹೊಸಾದ್ ಮಾಡ್ಬೇಕು, ಕಾರ್ಖಾನೆ ಕಾರ್ಮಿಕರ ಅನೇಕ ಸಮಸ್ಯೆಗಳಿದಾವೆ, ಅದಕ್ಕೆ ಸ್ಪಂದನೆ ಕೊಡ್ಬೇಕು, ರೈತರ ಆಶಯಗಳಿಗೆ ನಾವು ನೀರೇನೋದು ಅದನ್ನ ಇನ್ನ ಬೆಳೆಸಬೇಕು. ನಿಮ್ಮ ಹತ್ರ ಏನು ಉತ್ತರ ಇರ್ತದೆ? ನೀವೊಂದು ಪುನಶ್ಚೇತನ ಹೆಂಗ್ ಮಾಡೋರು? ನೀವು ಪುನಶ್ಚೇತನ ಮಾಡ್ಬೇಕಂತಂದ್ರೆ ಮತ್ತೆ ಸರ್ಕಾರ ಕಡೆನ ಬರ್ಬೇಕ? ಪುನಶ್ಚೇತನ ಮಾಡ್ಬೇಕಂತಂದ್ರೆ ಮತ್ತೆ ನೀವು ಬ್ಯಾಂಕಿಗೆ ಹೋಗ್ಬೇಕ? ನೀವು ಬ್ಯಾಂಕಿಗೆ ಹೋಗ್ಬೇಕಂತಂದ್ರೆ ಮತ್ತೆ ಗೌರ್ಮೆಂಟ್ ಗ್ಯಾರಂಟಿನ ಕೊಡ್ಬೇಕ? ನಿಮ್ ಕಡೆ ಏನೈತಿ? ನಾನು ನಿಮ್ಗೆ ಯಾರಿಗೂ ಕಡಿಮೆ ಅಂತ ಹೇಳ್ತಾ ಇಲ್ಲ. ನಾನು ಮೊದ್ಲೇ ಹೇಳಿದೆ, ರೈತರನ್ನ ದಡ್ಡ ಅಂತ ತಿಳ್ಕೊಂಡವ್ರೆ ಮಹಾಮೂರ್ಖ, ಮಹಾದಡ್ಡ. ನಮಗೂ ಕೂಡ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಅಷ್ಟೊಂದು ಅಭಿಮಾನ, ಸ್ವಾಭಿಮಾನ ಇದೆ. ಆದ್ರೆ ಬಂಧುಗಳೇ, ಇವತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿದೆ, ಸರ್ಕಾರದಲ್ಲಿ 2-3 ಜನ ಚುನಾಯಿತ ಪ್ರತಿನಿಧಿಗಳು, ಚಂದ್ರರಾಜ್ ಇರ್ಬೋದು, ಬಾಬಾ ಸಾಹೇಬ್ ಇರ್ಬೋದು, ವಿಠಲ್ ಹಲೇಕರ್ ಇರ್ಬೋದು, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಮುಂಬರುವಂತ ದಿನದಲ್ಲಿ ನಮ್ಮ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಸಾಫ್ಟ್ ಲೋನ್ ಆಗಿರಬಹುದು ಅಥವಾ ಇನ್ನೊಂದು ಏನೇನೋ, ಯಾಕಂದ್ರೆ ಈ ಚುನಾವಣೆ ಹಂತದಲ್ಲಿ ಅದನ್ನೆಲ್ಲ ಬಿಚ್ಚಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಗುರಿ, ಒಂದು ಸ್ಪಷ್ಟವಾದಂತ ಗುರಿಯನ್ನ ಇಟ್ಕೊಂಡಿದ್ದೀವಿ. ಮುಂಬರುವಂತ ದಿನದಲ್ಲಿ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಪ್ರತಿಯೊಂದು ಭರವಸೆಗಳನ್ನ ಈಡೇರಿಸುವಂತ ಕಾರ್ಯವನ್ನ ನಾವು ಆದ್ರೆ ಇದ್ರ ಜೊತೆಗೆ ನಿಮ್ಗೆಲ್ಲರ ಸಹಕಾರ
ಮತ್ತು ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ. ಸಹಕಾರ ಅಂತಂದ್ರೆ ಆಶೀರ್ವಾದ ರೂಪದಲ್ಲಿ ತಾವು ಅಜೆಂಡಾ ಇದನ್ನ ಉಳಿಸಬೇಕು ಬೆಳೆಸಬೇಕು ಅನ್ನುವಂಥ ಒಂದೇ ಒಂದು ವಿಚಾರಕ್ಕೆ ಒಂದು ಬಂದೆವು. ಅವ್ರ ಮನೆತನದಾಗೂ ಸಾಕಷ್ಟು ಮಂದಿ ಇಲ್ಲಿ ದಿಗ್ದರ್ಶಕರಾಗಿ ಹೋದಂಥವ್ರದಾರು, ನಮ್ಮ ತಂದೆ ಕೂಡ ಇಲ್ಲಿ ದಿಗ್ದರ್ಶಕರಾಗಿ ಹೋದಂಥವ್ರು. ನಮಗೆ ಈ ಫ್ಯಾಕ್ಟ್ರಿ ಒಂದು ಈ ಕಲ್ಪವೃಕ್ಷ ಉಳಿಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಇದನ್ನ ಮೊದಲಿದ್ದಂಥವ್ರು ನೋಡಿದೆ. MLA ಅವರು ಈ ದಿವಸ ಯಾರು ಕೈ ಹಾಕಲಿಲ್ಲ, ನಾನು ಕೈ ಹಾಕಿದ್ ಬಿಟ್ಟು ಆರಾಮ್ ಕೊಂಡಿರ್ಬೋದಾಗಿತ್ತು. ಏನು ಅಂತಿರ್ತಿಲ್ಲ, ಟೀಕೆಗಳು ಬರ್ತಿರ್ತಿಲ್ಲ, ಟಿಪ್ಪಣಿನೂ ಬರ್ತಿರ್ತಿಲ್ಲ. ಆದ್ರೆ ಪ್ರಜ್ಞಾವಂತ ರೈತರು ಬೈದಿದ್ರು. ನಾನು ಒಂದು ಅಧಿಕಾರ ಕೊಟ್ಟಾಗ ನೀರಾಗಿ ಏನು ಮಾಡಿದೆ ಅಂತ ಅದಕ್ಕೆ ಅದನ್ನು ಅನಿಸ್ಕೋಬಾರದು. ಅದಕ್ಕೆ ಆ ಪರಿಣಿತ ಅವ ಒಂದೊಂದು ಈ ಹರಿಕೇಶ್ವರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅದಾವು, ಚನ್ನವನಂತಿಕ್ ಅದಾವು. ಆ ಇಂಡಸ್ಟ್ರಿಯಾಗ ನಾಲೆಜ್ ಐತವು. ನಮ್ಗಿಂತ ಏನೇ ಇಲ್ಲ ಅಂದ್ರೆ ನಮ್ಗಿಂತ ಅವಾಗ ಹೆಚ್ಚಿಗೆ ನಾಲೆಜ್ ಆಗ್ತದೆ ಇಂಡಸ್ಟ್ರಿ ಆಗಿದ್ದರಿಂದ ಒಂದು ಎಲ್ಲರೂ ಕುಂತು ಇದನ್ನು ಉಳಿಸೋನು, ಈ ಭಾಗದಾಗ ಈ ಸಕ್ಕರೆ ಕಾರ್ಖಾನೆಯನ್ನು ಒಳ್ಳೆಯ ರೀತಿಯಿಂದ ನಡೆಸೋನು ಅನ್ನುವಂಥ ಒಂದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಒಂದು ಇದರ ಕೈ ಹಾಕಿದ್ವಿ. ಭಾಳಷ್ಟು ಮಂದಿ ಏನೇನೋ ಮಾತಾಡಕ್ಕೆ ಇದನ್ನೆಲ್ಲರೂ 3 ಮಂದಿ ಕೂಡಿದಾರು ಏನೇನೋ ಬೇರೆ ಪ್ಲ್ಯಾನ್ ಇಟ್ಕೊಂಡು ಓಡಾಡ್ತಾರಂತ. ಏನು ಪ್ಲ್ಯಾನ್ ಇಲ್ಲ. ಭಾಳಷ್ಟು ಯಾರಿಗೂ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದೇ ಪ್ಲ್ಯಾನ ಈ ಸ್ಕೆಲ್ಟನ್ ಅಂತ ಫ್ಯಾಕ್ಟ್ರಿನ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಅದನ್ನು ಒಂದೇ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಬೇರೆ ಏನೋ ಮಾಡಕ್ಕೆ ಹೋಗೋದು. ಮತ್ತು ಭಾಳ ಹೇಳಿ ಭಾಳ ಇದನ್ನು ಮಾಡೋದ್ರಾಗೂ ಆಗ್ತಿಲ್ಲ. ಯಾಕಂದ್ರೆ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.